ಅದರಲ್ಲಿ ಒಂಥರ ಲೀನತೆ ಇರುತ್ತೆ. ಅದೇನು ಅಂತ ಯಾರಿಗೂ ಹೇಳೋದಕ್ಕೆ ಮಾತ್ರ ಆಗಲ್ಲ, ಯಾರು ಅದನ್ನ ಕಂಡವರಿಲ್ಲ ಇಲ್ಲಿವರೆಗೆ, ಕಣ್ಣಿಂದ ಕಾಣಕ್ಕಾಗಲ್ಲ, ಅನುಭವಕ್ಕೆ ಮಾತ್ರ ಸಿಕ್ಕುವಂಥದ್ದು. ಹೇ ಪಾಂಡುರಂಗ ಎನ್ನಾತ್ಮಗಂಗಾ. ಸಂತ ತುಕಾರಾಮ್, ಪಾಂಡುರಂಗ ವಿಠಲನ ಅನನ್ಯ ಭಕ್ತನಾದ ತುಕಾರಾಮ್ನ ಬದುಕಿನ ಕತೆ. ಜೀಜ, ನೀನಿಲ್ಲಿಗೆ ಹೇಗೆ ಬಂದೆ? ನಡೀತಾ ನಡೀತಾ ಗುಡ್ಡ ಹತ್ತುತ್ತಾ ಹತ್ತುತ್ತಾ. ಹೌದು, ನಾನಿಲ್ಲಿರೋದು ನಿನಗೆ ಹೇಗೆ ಗೊತ್ತಾಯ್ತು? ಅದು ಗಂಡಸರಿಗೆ ಅರ್ಥವಾಗುವ ವಿಷಯವೇ ಅಲ್ಲ, ಅದಕ್ಕೆ ನನ್ನ ಹಾಗೆ ಹೆಣ್ಣಾಗಿ ಹುಟ್ಟಿರ್ಬೇಕು. ಬಿ ರಾಧಾಕೃಷ್ಣ ನಿರ್ಮಿಸಿದ ಚಿತ್ರವಿದು. ಸುಂದರರಾವ್ ನಾಗಕರ್ಣಿ ನಿರ್ದೇಶಿಸಿದ ಚಿತ್ರವಿದು. ವಿಜಯ್ ಭಾಸ್ಕರ್ ಅವರ ಸಂಗೀತ ಕೂಡ ಈ ಚಿತ್ರಕ್ಕಿತ್ತು. ಪತಿವ್ರತೆಗೆ ಓಡಳು ಹಿತದರ ಸ್ತುತಿಗೆ, ನನ್ನ ಮನವು ಹಾಗೆ ನಿನ್ನ ಲೈಕ್ಯವಾಗೆ ನನ್ನ ಮನವು. ಮತ್ತೊಂದು ವಿಶೇಷ ಅಂದ್ರೆ ಆಗ ಸಿನಿಮಾಗಳ ಸಂಖ್ಯೆ ಹೆಚ್ಚಿರಲಿಲ್ಲ. ಹಾಗಿದ್ರೂ ವರ್ಷಕ್ಕೆ ಒಂದಾದ್ರೂ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಸಿಕ್ತಿತ್ತು. ಸಂತ ತುಕಾರಾಮ್ಗೆ ಬೆಳ್ಳಿ ಪದಕ ಕೂಡ ಸಿಕ್ತು. ತಳೆದೆ ತಳೆದೆ ಕೊನೆಗಂತೂ ಬ್ರಹ್ಮ ಒಂದೇನೆ, ಇಂತು ಕೊನೆಗಂತೂ ಬ್ರಹ್ಮ ಒಂದೇನೆ. ಡಾಕ್ಟರ್ ರಾಜ್ಕುಮಾರ್, ನಾನು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳೋದಕ್ಕೆ ಸ್ವಲ್ಪ ಹಿಂಜರಿತೀನಿ. ಯಾಕಂದ್ರೆ ನಾನು ದೊಡ್ಡ ಮಾಮ ಅಂತಾನೆ ಬೆಳೆದಾಗಲಿಂದ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು, ಅವ್ರನ್ನ ಅದೇ ರೀತಿ ನೋಡಿದ್ದು. ಎಷ್ಟು ಬೆಳೆದ್ರೂ ಕೂಡ ಅವರು ತಮ್ಮ ತನವನ್ನು ಬಿಟ್ಕೊಡ್ಲಿಲ್ಲ. ಇಷ್ಟಕ್ಕೂ ನಮಗೆ ಅರ್ಥ ಆಗೋದು ಅವರೆಲ್ಲ ಮಾಮನಲ್ಲಿ ಇದ್ದಂಥ ಒಂದು ಸರಳತೆ, ಅವರಲ್ಲಿ ಕೆಲಸದ ಬಗ್ಗೆ ಇದ್ದಂಥ ಭಕ್ತಿ, ಶ್ರದ್ಧೆ, ಜೊತೆ ಕೆಲಸ ಮಾಡೋರ ಬಗ್ಗೆ ಅವ್ರಿಗಿದ್ದಂಥ ಗೌರವ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಇಲ್ಲಿವರೆಗೆ ಸೆಳೆದಂಬ ಬಹುದೂರ ಕೊಗೆವಂತೆ, ಬಳಿ ಕರೆದು ಎನ್ನನು ತಳ್ಳಿದೆಯ ತಂದೆ. ಸಂತ ತುಕಾರಾಮ್ ನಿರ್ಮಾಣವಾಗಿದ್ದು 1963ನೇ ಇಸ್ವಿಲಿ ರಾಜ್ಕುಮಾರ್ ಅಭಿನಯದ 34ನೇ ಚಿತ್ರವಾಗಿತ್ತು. ಅಷ್ಟರಲ್ಲೆಲ್ಲ ಅಭಿನಯವನ್ನ ಮೀರಿ ಪಾತ್ರದಲ್ಲಿ ಲೀನವಾಗುವ ಅದ್ಯಮ್ನ ಚೇತನವೊಂದು ರಾಜ್ಕುಮಾರ್ ಅವರಿಗೆ ಸಿದ್ಧಿಸಿತ್ತು. ಕಳೆದ ಜನ್ಮಗಳಲ್ಲಿ ಮಾಡಿದ ಪಾಪವೇ ಈ ಜನ್ಮದ ಆಗುಹೋಗುಗಳಿಗೆ ಕಾರಣ. ಮತ್ತೆ ಮತ್ತೆ ಆ ಪಾಪ ಕಾರ್ಯಗಳನ್ನೇ ಮಾಡುತ್ತಾ ಹೋದರೆ ಮುಂದಿನ ಜನ್ಮಗಳು ಮತ್ತಷ್ಟು ಭಯಂಕರವಾಗುವು. ಅಜ್ಞಾನದಿಂದ ಮುಚ್ಚಿ ಹೋಗಿರುವ ನಿನ್ನ ಕಣ್ಣುಗಳನ್ನು ತೆರೆದು ನೋಡು. ನಿನ್ನನ್ನು ಅಂಧಳನ್ನಾಗಿಸಿ ಮೆರೆಸುತ್ತಿರುವ ಈ ಯೌವನ ತಿಳಿ ಮೋಡಗಳ ಮೇಲೆ ಚೆಲ್ಲಿದ ಸಂಧ್ಯೆಯ ಹೊಂಬಣ್ಣದಂತೆ ಕ್ಷಣಿಕವಾದುದು. ಈ ಸೌಂದರ್ಯ ನೀರ ಮೇಲನ ಗುಳ್ಳೆಯಂತೆ ಅಸ್ಥಿರವಾದುದು. ಕಾಲಗತಿಯಲ್ಲಿ ಎಲ್ಲವೂ ನಿನ್ನ ಬಿಟ್ಟು ಹೊರಟು ಹೋಗುವು. ನಿನ್ನಲ್ಲಿರುವ ಅನ್ಯಾಯಾರ್ಜಿತ ಧನ ಮತ್ತೆ ಯೌವನವನ್ನಾಗಲಿ ಸೌಂದರ್ಯವನ್ನಾಗಲಿ ತಂದುಕೊಡಲಾರು. ಮುಪ್ಪಡರಿ ತೊಳಲುವ ನಿನ್ನ ಕಂಡು ಪ್ರಪಂಚವೇ ನಗುತ್ತದೆ. ನಿನ್ನೊಡನೆ ಆಡಿ ಪಾಡಿ ನಲಿದ ಜನರೇ ನಿನ್ನ ಗೇಲಿ ಮಾಡುತ್ತಾರೆ. ನಿನ್ನ ಮುಖ ಕಂಡೊಡನೆ ಅಸಹ್ಯದಿಂದ ದೂರ ಓಡುತ್ತಾರೆ. ಸ್ವಾಮಿ, ನನ್ನ ಗತಿ ಏನು? ನನ್ನನ್ನು ರಕ್ಷಿಸುವರು ಯಾರು ಸ್ವಾಮಿ? ಎಲ್ಲರನ್ನೂ ರಕ್ಷಿಸಲು ಕರುಣಾಮೂರ್ತಿ ವಿಠಲನಿಲ್ಲವೇ? ಆ ಪತಿತ ಪಾವನನ ಪಾವನ ಪಾದ ಪದ್ಮಗಳಿಗೆ ಶರಣಾಗು. ತಪ್ಪದೇ ನಿನ್ನನ್ನು ಕಾಪಾಡುತ್ತಾನೆ. ವಿಠಲ ವಿಠಲ ಪಾಂಡುರಂಗ. ಜಗಜ್ಯೋತಿ ಬಸವೇಶ್ವರ, ರಣಧೀರ ಕಂಠೀರವ, ಭಕ್ತ ಕನಕದಾಸದಂತಹ ಚಿತ್ರಗಳಿಂದ ರಾಜ್ಕುಮಾರ್ ಈ ನಾಡಿನ ಮನೆ ಮಾತಾಗಿದ್ರು. ಅವರನ್ನ ಪ್ರೀತಿಸುವ ಅಭಿಮಾನಿಗಳನ್ನ ಬಿಡಿ, ವೃದ್ಧರು ರಾಜ್ಕುಮಾರ್ ಅವರಲ್ಲಿ ಬಸವೇಶ್ವರ, ಕನಕದಾಸರ ಪ್ರತಿರೂಪವನ್ನ ಕಾಣ್ತಿದ್ರು. ಕೆಲವರಂತೂ ರಾಜಣ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ರು. ಪ್ರಾಯಶಃ ಈ ಬೆಳವಣಿಗೆಗಳಿಂದಲೇ ರಾಜ್ಕುಮಾರ್ ತಾನು ಕೇವಲ ಪಾತ್ರಕ್ಕಾಗಿ ಅಭಿನಯಿಸುವ ನಟನಾಗಿರಬಾರದು ಅಂತಾನೆ ಈ ನಾಡಿನ ಜನತೆ ತನ್ನಿಂದ ಅಭಿನಯಕ್ಕೂ ಹೊರತಾದ ಸಾಧನೆಯನ್ನ ಬಯಸಿದೆ ಎಂದು ಯೋಚಿಸಿದ್ರು. ನನಗೆ ಈಗ ಸಿನಿಮಾ ಸೆಲೆಕ್ಟ್ ಮಾಡುವಾಗಲೂ ಯಾವ ಥರದ ಆದರ್ಶ ರಾಜ್ಕುಮಾರ್ ಅಂದರೆ ವೆರೈಟಿ, ಅವರ ವೆರೈಟಿ ಏನು ಅದ್ಭುತವಾದ ವೆರೈಟಿ. ಕನಕದಾಸ ಅವ್ರ ಮುಖನೇ ಜ್ಞಾಪಕ ಬರುತ್ತೆ, ಶ್ರೀಕೃಷ್ಣ ದೇವರಾಯ ಅವ್ರ ಮುಖನೇ ಜ್ಞಾಪಕ ಬರುತ್ತೆ, ರಣಧೀರ ಕಂಠೀರವ ಅವ್ರ ಮುಖನೇ ಜ್ಞಾಪಕ ಬರುತ್ತೆ. ಹೀಗೆ ಒಂದಲ್ಲ ಬೇಕಾದಷ್ಟು. ರಾಘವೇಂದ್ರ ಸ್ವಾಮಿಗಳ ಪಾತ್ರ, ಅದು ರಾಘವೇಂದ್ರ ಸ್ವಾಮಿಗಳು ಅಂದರೆ ಹಾಗೆ ಟಪ್ ಟಪ್ ಅಂತ ಅವ್ರ ಫೋಟೋಗಳು ಸುಮಾರು ನೋಡಿರೋದ್ರಿಂದ ಅವ್ರು ಆ ಮುಖನೂ ಜ್ಞಾಪಕ ಬರುತ್ತೆ, ಬಟ್ ಇಮಿಡಿಯೇಟಾಗಿ ಇವ್ರ ಮುಖನೂ ಜ್ಞಾಪಕ ಬರುತ್ತೆ. ಹಾಗೆ ಕೃಷ್ಣದೇವರಾಯ ಅಂತೂ ಆ ಫೋಟೋ, ಅದರಲ್ಲಿರೋ ತೇಜಸ್ಸೇನೆ ಹೊಗಳಬೇಕು ಅಂತಲ್ಲ, ಯಾರೇ ಆಗಲಿ ನೋಡಿದ್ರೆ ಅದನ್ನ ಕೃಷ್ಣದೇವರಾಯ, ನಿಜವಾಗ್ಲೂ ಕೃಷ್ಣದೇವರಾಯ ಹೆಂಗಿದ್ದಾರೆ ಅಂತ ನಾನು ಇದುವರೆಗೂ
ಲಿಟ್ರೇಚರ್ ಸ್ಟೂಡೆಂಟ್ ಆಗಿದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ, ಯಾಕಂದ್ರೆ ಇದೇ ಸಾಕು ಅನ್ಸ್ಬಿಟ್ಟಿದೆ ನನಗೆ. ಇದಕ್ಕಿಂತ ಈ ಒಂದು ದೊಡ್ಡ ಇಮೇಜ್ ಸೆಟ್ ಆಗೋಗಿದೆ, ಇನ್ನೇನು ನೋಡೋ ಅವಶ್ಯಕತೆ ಇಲ್ಲ ಅನ್ನೋಷ್ಟು, ಅಷ್ಟು ವೆರೈಟಿ. ಸೊ ಒಬ್ಬ ಆರ್ಟಿಸ್ಟಿಗೆ ಅಷ್ಟು ವೆರೈಟಿ, ಆ ಎತ್ತರಕ್ಕೆ ಬೆಳೆಯೋದಕ್ಕೆ ನಿಜವಾಗ್ಲೂ ಎಲ್ಲ ಆರ್ಟಿಸ್ಟ್ಗಳು ವೆರೈಟಿಗೋಸ್ಕರ ನಾವೆಲ್ಲರೂ ಟ್ರೈ ಮಾಡ್ತೀವಿ. ಬಟ್ ನಮ್ಗಳಿಗೆ ಸುಮಾರು ಲಿಮಿಟೇಷನ್ಸು ಇರ್ತದೆ. ಬಟ್ ಈ ರಾಜ್ಕುಮಾರ್ ಅನ್ನೋ ಆರ್ಟಿಸ್ಟ್ಗೆ ಯಾವುದೇ ಲಿಮಿಟೇಷನ್ ಇರಲಿಲ್ಲ, ಅಷ್ಟು ವರ್ಸಟೈಲ್ ಆರ್ಟಿಸ್ಟ್. ಹೇಡಿಗಳೇ, ನಿಮ್ಮಂಥ ಹೇಡಿಗಳನ್ನು ಹೆರುವುದಕ್ಕಿಂತ ಭುವನೇಶ್ವರಿ ಬಂಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನೀವು ಕನ್ನಡದ ಕರುಗಲೆಗಳೆಂಬುದನ್ನು ಮರೆತರ. ನಿಮ್ಮ ದೇಹದ ನರನಾಡಿಗಳಲ್ಲಿ ಹರಿಯುತ್ತಿರುವುದು ವಿಜಯನಗರದ ವೀರ ಯೋಧರ ರಕ್ತವೆಂಬುದನ್ನು ಮರೆತರ. ಈ ಯುದ್ಧದಲ್ಲಿ ನಾವು ಸೋತರೆ ಅದು ಸಾಮ್ರಾಜ್ಯದ ಸಮಾಧಿ ಎಂಬುದು ನಿಮಗೆ ತಿಳಿಯದೆ, ಪ್ರಾಣದ ಮೇಲೆ ಆಸೆ ಇದ್ದರೆ ರಣರಂಗಕ್ಕೆ ಏಕೆ ಬಂದಿರಿ? ರಣಕ್ಷೇತ್ರಕ್ಕೆ ಬಂದು ಹೆದರಿ ಹಿಮ್ಮೆಟ್ಟುವುದು ಹೆತ್ತ ತಾಯಿಯ ಕೋಳು ಕೊಯ್ದಂತೆ. ನೀವು ಯುದ್ಧ ಮಾಡಿ ಬಿಡಿರಿ, ನಾವು ಏಕಾಂಗಿಗಳಾಗಿ ಸಮರವನ್ನು ಮುಂದುವರಿಸುತ್ತೇವೆ. ಐತಿಹಾಸಿಕ ಚಿತ್ರಗಳಲ್ಲಿ ರಾಜ್ಕುಮಾರ್ ಅಭಿನಯವನ್ನ ಹೇಗಿತ್ತು ಅಂತ ವರ್ಣಿಸೋದೇ ಕಷ್ಟ. ಯಾಕೆಂದ್ರೆ ಮಯೂರ ಚಿತ್ರದಲ್ಲಿ ರಾಜ್ಕುಮಾರ್ ತಾನೇ ಮಯೂರ ವರ್ಮನಾಗಿ ಬಿಟ್ಟಿದ್ರು. ಹಾಗೆ ರಣಧೀರ ಕಂಠೀರವದಲ್ಲಿ ತಾನೇ ರಣಧೀರ ಕಂಠೀರವ, ಶ್ರೀಕೃಷ್ಣರಾಯ ಚಿತ್ರದಲ್ಲಿ ಸ್ವತಃ ತಾವೇ ಶ್ರೀಕೃಷ್ಣ ದೇವರಾಯ ಅಂದ್ಕೊಂಡಿದ್ರು. ಕಾವಂದರಿಗೆ ಜಯವಾಗಲಿ. ಆರ್ಥರ್ ಲೂಯಿಗಳು ಅಪರೂಪ ದರ್ಶನ. ಇಷ್ಟು ದಿನಗಳ ಮೇಲಾದರೂ ನಿಮಗೆ ನಮ್ಮ ನೆನಪಾಯಿತಲ್ಲವೇ? ತಮ್ಮ ಮಾತು ನಮಗೆ ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲ? ನಾವು ನಿಮಗೆ ಕುದುರೆಗಳಿಗಾಗಿ 30,000 ವರಹಗಳನ್ನು ಕಳುಹಿಸಿ 6 ತಿಂಗಳುಗಳ ಮೇಲಾಯ್ತಲ್ಲ, ಕೇವಲ 3 ತಿಂಗಳುಗಳಲ್ಲೇ ಒದಗಿಸುತ್ತೇವೆ ಎಂದು ಹೇಳಿದ್ದೀರಿ. ಎಲ್ಲಿ ಕುದುರೆಗಳು? ಖಾವಂದರು ಕ್ಷಮಿಸಬೇಕು, ಅರೇಬಿಯಾದಿಂದ ಕುದುರೆಗಳು ಬರುವುದು ತಡವಾಗಿದೆ. ಅರೇಬಿಯಾದಿಂದ ಬರುವ ಕುದುರೆಗಳಿಗಾಗಿ ತಡವಾಗಿದೆಯೋ ಅಥವಾ ನಮಗಾಗಿ ಬಂದ ಕುದುರೆಗಳನ್ನು ನಮ್ಮ ಶತ್ರುಗಳಾದ ಬಿಜಾಪುರದ ಸುಲ್ತಾನರಿಗೆ ಒದಗಿಸಿದ್ದರಿಂದ ತಡವಾಗಿದೆಯೋ? ಹಾಗೇನಿಲ್ಲ ಖಾವನ್. ಲೋಯಗಳೇ, ನೀವವರಿಗೆ ಎಷ್ಟು ಕುದುರೆಗಳನ್ನು ಒದಗಿಸಿದ್ದೀರಿ? ನಿಮ್ಮ ಒಪ್ಪಂದದ ಕರಾರುಗಳೇನು? ಎಲ್ಲವನ್ನೂ ನಾವು ಅರಿತಿದ್ದೇವೆ. ಒಬ್ಬ ಕಲಾವಿದ ಯಶಸ್ ಕಾಣುವುದೇ ಹಾಗೆ, ಯಾವುದೇ ಪಾತ್ರದಲ್ಲೂ ತಾನು ಲೀನವಾಗುವ ಸಾಮರ್ಥ್ಯದಿಂದ. ಯಾರು ಹಾಗೆಂದವರು? ಅವರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಎಲ್ಲವೂ ಆ ಪಾತ್ರಗಳಿಗೆ ಜೀವ ತುಂಬಿತ್ತು. ಜಾಗವನ್ನು ಕೊಟ್ಟು ಹಣವನ್ನು ಕೊಟ್ಟು ನಮ್ಮ ಶತ್ರುಗಳಾದ ಸುಲ್ತಾನರಿಗೆ ಒದಗಿಸಲು ನಿಮ್ಮಲ್ಲಿ ಕುದುರೆಗಳಿವೆ, ನಮಗೆ ಒದಗಿಸಲು ಮಾತ್ರ ನಿಮಗೆ ಸಾಧ್ಯವಿಲ್ಲ ಅಲ್ಲವೇ? ಬಹುಶಃ ಜೀವನದಲ್ಲಿ ಸಾಧನೆ ಅಂತಾರಲ್ಲ, ಅದನ್ನ ಅವ್ರು ಮಾಡಿದ್ರು. ಅಂದ್ರೆ ಚಿತ್ರರಂಗದಲ್ಲೂ ಸಾಧನೆ ಇತ್ತು. ಅಂಡ್ ಈ ಬಹುಶಃ ಇನ್ನೊಂದು 200-300,000 ವರ್ಷ ಹೋದ್ರೂ ಅಪ್ಪಾಜಿ ಎಲ್ಲರ ಮನಸ್ಸಲ್ಲೂ ಇರ್ತಾರೆ. ಅಂಡ್ ಅದೇ ಸಾಧನೆ ಅವರು ಜೀವನದಲ್ಲೂ ಮಾಡಿದ್ರು. ರಾಷ್ಟ್ರ ಸಂರಕ್ಷಣಾ ಸಾಧಕರ್, ಶಸ್ತ್ರಾಸ್ತ್ರ ಖಡ್ಗ ಕಾಳಗ ರಣಧೀರ ವೀರ ವಿದ್ಯಾ ಪರಿಣಿತರ್, ಕ್ಷಾತ್ರ ಕುಲ ಶೌರ್ಯ. ವಿಜಯನಗರದ ಅರಸು ಶ್ರೀಕೃಷ್ಣ ದೇವರಾಯನ ಕುರಿತು ಕಥೆಯೇ ರೋಮಾಂಚನಕಾರಿ. ಶ್ರೀಕೃಷ್ಣ ದೇವರಾಯ ಹೇಗಿದ್ರು ನಮಗೆ ತಿಳಿಯದು, ಆದರೆ ಆ ಪಾತ್ರದಲ್ಲಿ ರಾಜ್ಕುಮಾರ್ ಅವರನ್ನ ನೋಡಿ ನಿಜವಾದ ಕೃಷ್ಣದೇವರಾಯನ ಬಗೆಗೆ ನಮ್ಮಲ್ಲಿ ಕಲ್ಪನೆಗಳೇ ಇಲ್ಲ. ಅಂದ್ರೆ ರಾಜ್ಕುಮಾರ್ ಅವರೇ ಶ್ರೀಕೃಷ್ಣ ದೇವರಾಯ. ಅಪ್ಪಾಜಿ, ಇಂದು ನಿಜವಾಗಿಯೂ ನಾವು ಧನ್ಯರು. ನಿಮ್ಮ ಈ ಏಟುಗಳಲ್ಲಿ ಯಾವುದೋ ಆಂತರಿಕ ಅರ್ಥ ಅಡಗಿದೆ ಎಂಬುದನ್ನು ನಾವು ಅರಿತಿರಬೇಕು. ಭಲೇ ಕೃಷ್ಣ, ಏಟು ಬಿದ್ದುವನೇ ಎಲ್ಲಿ ಸಿಟ್ಟಿಗೆ ಎಳುವೆಯೋ ಎಂದು ಯೋಚಿಸಿದ್ದೆವು. ನೀನು ಈಗ ಕರ್ನಾಟಕ ರತ್ನ ಸಿಂಹಾಸನವನ್ನು ಏರುವುದರಲ್ಲಿದ್ದೀಯೆ. ಇಂದಿನಿಂದ ನ್ಯಾಯ, ನೀತಿ, ಧರ್ಮ ಇವುಗಳನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ. ಅವುಗಳನ್ನು ಪಾಲಿಸುವುದರಲ್ಲಿ ನೀನು ಅನುಭವಿಸಬಹುದಾದ ನೋವಿನ ನೆನಪನ್ನು ನಿನಗೆ ಮಾಡಿಕೊಡುವುದೇ ಈ 3 ಏಟುಗಳ ಉದ್ದೇಶ. ಡಾಕ್ಟರ್ ರಾಜ್ಕುಮಾರ್, ನಾವು ಇನ್ ವರ್ಡ್ಸ್ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ತುಂಬಾ ಚಿಕ್ಕವರು, ನಮಗೆ ಅರ್ಹತೆನೇ ಇಲ್ಲ ಮಾತಾಡೋದಕ್ಕೆ. ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೆಜೆಂಡ್. ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಇಡೀ ಎಂಟೈರ್ ಪ್ರಪಂಚದಲ್ಲೇ ಆ ಥರ ಬದುಕ್ತಂಥ ವ್ಯಕ್ತಿ, ಆ ಥರ ಸಿದ್ಧಾಂತ ಇಟ್ಕೊಂಡಂಥ ವ್ಯಕ್ತಿ, ಅಭಿನಯನ ಕಂಪ್ಲೀಟ್ಲಿ ಪೂಜಿಸಿದಂಥ ವ್ಯಕ್ತಿ. ತುಂಬಾ ಕಷ್ಟ ಸಿಗುತ್ತೆ ಅಂಥ ಒಬ್ಬರು ವ್ಯಕ್ತಿ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಆಗಿ ಉಳ್ಕೊಳುತ್ತೆ ಅಷ್ಟೇ. ನಿನಗಿನ್ನೇಕೆ ಆ ಕೆಚ್ಚದೆಯ ಬಿರುದು? ನಿನಗಿನ್ನೇಕೆ ಆ ಕನ್ನಡ ರಾಷ್ಟ್ರವೀರನೆಂಬ ಪದರು? ಆಯ್ತು ಆಯ್ತು, ಎಲ್ಲವೂ ಸರ್ವನಾಶವಾಗಿ ಹೋಯಿತು, ಸರ್ವನಾಶವಾಗಿ ಹೋಯಿತು. ಅದು ವಿಜಯನಗರದ ಸ್ಥಾಪನೆ, ವಿಜಯನಗರದ ಏಳಿಗೆ, ಆ ವಿಜಯನಗರದ ವೈಭವ, ವಿಜಯನಗರದ ನಾಶ, ವಿಜಯನಗರದ ನಾಶ. ಒಡೆಯರೆ, ಒಡೆಯರೆ,
ರಾಜ್ಕುಮಾರ್ ಅಭಿನಯಿಸಿದ್ದು ಎನ್ನುವುದಕ್ಕಿಂತ ಪಾತ್ರವೇ ತಾನಾಗ್ತಿತ್ತು ಎನ್ನುವ ವಿಚಾರ ಜಗಜ್ಜಾಹೀರಾಯಿತು. ಅಮ್ಮ 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 ನನ್ನಮ್ಮ ಅಮ್ಮ. ಅಂತಹ ರಾಜ್ಕುಮಾರ್ ನಾ ಅಮ್ಮ ಎಂದಾಗ ಏನೋ ಸಂತೋಷವು ಎನ್ನುವ ಹಾಡು ಕೇಳೋದು ಎಷ್ಟು ಚಂದ. ನಾ ಅಮ್ಮ ಎಂದಾಗ ಏನೋ ಸಂತೋಷವು, ನಾ ಅಮ್ಮ ಎಂದಾಗ ಏನೋ ಸಂತೋಷವು, ನಿನ್ನ ಕಂಡಾಗ ಮನಕೇನೋ ಆನಂದವು. ಅಮ್ಮ 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 ನನ್ನಮ್ಮ. ಹಾಗೆ ನನ್ನ ಕನಸಿನ ರಾಣಿಯೇ ನಿಲ್ಲೆ ನಿಲ್ಲೆ ಎನ್ನುವ ರೊಮ್ಯಾನ್ಸ್ ಮಾಡಿಕೊಂಡು ಹಾಡಿದ್ದು ಕೂಡ ಎಷ್ಟು ಚಂದ. ನನ್ನ ಕನಸಿನ ರಾಣಿಗೆ ನಿಲ್ಲೆ ನಿಲ್ಲೆ, ನನ್ನ ಮನಸ್ಸಿನ ಮಲ್ಲಿಗೆ ನಿಲ್ಲೆ ಅಲ್ಲೇ, ನಿನ್ನ ಹೃದಯದ ಆಸೆಯನ್ನೆಲ್ಲ ಬಲ್ಲೆ, ನಲ್ಲೇ ನಿಲ್ಲೆ ಅಲ್ಲೇ, ನಲ್ಲೇ ನಿಲ್ಲೆ ಅಲ್ಲೇ. ನನ್ನ ಕನಸಿನ ರಾಣಿಗೆ ನಿಲ್ಲೆ ನಿಲ್ಲೆ, ನನ್ನ ಮನಸ್ಸಿನ ಮಲ್ಲಿಗೆ ನಿಲ್ಲೆ ಅಲ್ಲೇ. ಗೊತ್ತಿದೆಲ್ಲ ಈ ಹಾಡುಗಳೆಲ್ಲ ಬಲೆ ಜೋಡಿ ಚಿತ್ರದ್ದು. ಇಡೀ ಚಿತ್ರದಲ್ಲಿ ಬಿ.ವಿ. ರಾಧಾ ಆಲಿಸು ಓ ವಿನಯ ಎಂದು ರಾಜ್ಕುಮಾರನ್ನ ರೇಗಿಸಿದ್ದು, ಭಾರತೀಯರು ನವಿಲೆ ನವಿಲೆ ಹೆಣ್ಣವಿಲೆ ಎಂದು ಹಾಡಿ ಕುಪ್ಪಳಿಸಿದ್ರು. ನವಿಲೆ ನವಿಲೆ ಹೆಣ್ಣವಿಲೆ ಸಿರಿನವಿಲೆ ನನ್ನಲೇನು ನೂರು ಭಾವ ಏಕೋ ಕಾಣೆ ಹೇಳೆ ಜಾಣೆ ಕಾರಣವಾ, ಹೋ ಏಕೋ ಕಾಣೆ ಹೇಳೆ ಜಾಣೆ ಕಾರಣವಾ. ನವಿಲೆ ನವಿಲೆ ಹೆಣ್ಣವಿಲೆ ಸಿರಿನವಿಲೆ ನನ್ನಲೇನು ನೂರು ಭಾವ ಏಕೋ ಕಾಣೆ ಹೇಳೆ ಜಾಣೆ ಕಾರಣವಾ, ಹೋ ಏಕೋ ಕಾಣೆ ಹೇಳೆ ಜಾಣೆ ಕಾರಣವಾ. ನವಿಲೆ ನವಿಲೆ ಹೆಣ್ಣವಿಲೆ ಸಿರಿನವಿಲೆ. ಬಲೆ ಜೋಡಿ 1970ರಲ್ಲಿ ಬಂದದ್ದು. ವೈಎಸ್ಆರ್ ಸ್ವಾಮಿಯವರು ನಿರ್ದೇಶಿಸಿದ ಈ ಚಿತ್ರದಲ್ಲಿ ರಮೇಶ್ ಸುರೇಶ್ ಎನ್ನುವ 2 ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ರು. ನೀನು ನೀನು ನನ್ನ ಹಾಗೆ ಇದೆಯಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು ಸುರೇಶ್ ಸುರೇಶ್. ನನ್ನ ಹೆಸರು ರಮೇಶ್ ರಮೇಶ್. ನಾನು ನೋಡ್ತಾನೆ ಇದ್ದೀನಿ. ಕಬ್ಬರದ ಪೆಟ್ಟಿಗೆ ಬಾಗಿಲು ತೆಗೆದು ದುಡ್ಡನ್ನೇನೋ ಕದ್ಬಿಟ್ಟೆ, ಮತ್ತೆ ಅದನ್ನಲ್ಲೇ ಯಾಕೆ ಎಸ್ಬಿಟ್ಟೆ? ರಮೇಶ್ ಸಿರಿವಂತ ಆದ್ರೆ ತುಂಬಾ ಇನ್ನೋಸೆಂಟ್. ಸುರೇಶ್ ಬಡವರ ಯುವಕ ಆದ್ರೆ ತುಂಬಾ ಚಾಲಾಕಿ. ಕಳ್ಳತನಕ್ಕೆ ಮಾತ್ರ. ನನಗ್ ಗೊತ್ತು ನೀನ್ ಕಳ್ಳ ಅಲ್ಲ ಅಂತ. ಯಾವ್ದೋ ಪರಿಸ್ಥಿತಿ ಬಲಿಯಾಗಿ ವಿಧಿ ಇಲ್ದೆ ಕಳ್ತನ ಮಾಡೋಕ್ ಬಂದಿದ್ಯಾ ಅಲ್ಲ. ಆ 2 ಪಾತ್ರಗಳಲ್ಲಿ ರಾಜ್ಕುಮಾರನ್ನ ನೋಡ್ತಾ ಕೂತಾಗ ನಾವು ಚಿತ್ರದ ಆಳಕ್ಕೆ ಇಳಿದು ಬಿಡ್ತೀವಿ. ಅದಕ್ಕೆ ಆ ಸಿನಿಮಾ ಹಿಟ್ ಆದದ್ದು. ಚಿತ್ರದ ಇನ್ನೊಂದು ವಿಶೇಷ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ನಿರ್ಮಾಪಕರು ನಿರ್ದೇಶಕರು ಟೀಮ್ ಅನ್ನ ಊಟಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಪ್ರಕೃತಿ ಸೌಂದರ್ಯದ ನಡುವೆ ಚಿತ್ರೀಕರಣ ಮಾಡಿದ್ದು. ಹೌದು, ಏನು ಸಮಾಚಾರ? ಏನಿಲ್ಲ. ಏನಿಲ್ವಾ? ಓಹೋ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ ಅಂತ ಕಾಣುತ್ತೆ. ಯಾಕೆ ಯಾಕೆ? ಯಾವತ್ತೂ ಇಲ್ಲದೆ ಇವತ್ತು ನೀವು ತುಂಬಾ ಗಂಭೀರವಾಗಿ ಹೋಗ್ತಿದ್ದೀರಲ್ಲ, ಅದಕ್ಕೆ. ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ದ ಪಂಡ್ರಿಪಾಯಿ ಅವರು ಇಲ್ಲಿ ತಾಯಿಯಾಗಿದ್ರು. ಇಂಥ ಮಗನ ಹೆತ್ತ ತಂದೆ ತಾಯಿಗಳು ತುಂಬಾ ಪುಣ್ಯ ಮಾಡಿದವರು ಅಂತ ಹೇಳಿದ್ರೆ. ಪುಣ್ಯ ಮಾಡಿದವರು ಅಂತ ಹೇಳಿದ್ರೆ ನಿಜಪ್ಪ, ನಿಜ. ನೀನ್ ನನ್ನ ಆಸೆ ನೆರವೇರಿಸ್ಬಿಟ್ಟೆ, ನಿಮ್ ತಂದೆ ಅಭಿಲಾಷೆನ ಪೂರೈಸ್ಬಿಟ್ಟೆ. ನಮ್ಗೆ ಇಷ್ಟು ಆನಂದವಾಗ್ತಿದೆಯಲ್ಲ. ನಿಮ್ಮಪ್ಪ ಬದುಕಿದ್ರೆ ಎಷ್ಟು ಆನಂದ ಪಡ್ತಿದ್ರು. ಅಣ್ಣವರು ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಚೆನ್ನಾಗಿರ್ಬೋದು, ಚೆನ್ನಾಗಿಲ್ದಿರ್ಬೋದು, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದರೆ ಅವ್ರು ಮಾಡಿದಂಥ ಅಷ್ಟು 204, 8 ಸಿನಿಮಾಗಳು ಏನು ಮಾಡಿದ್ದಾರೆ, ಅಷ್ಟು ಪಾತ್ರಗಳಿಗೆ ನ್ಯಾಯ ಕೊಟ್ಟಿದ್ದಾರೆ. ಅಷ್ಟು ಪಾತ್ರಗಳು ಕಾಡುವಂಥ ಪಾತ್ರಗಳೇ. My name is Bond. James Bond. ಬಾಂಡ್ ಶೈಲಿಯ ಚಿತ್ರ ಜೇಡರ ಬಲೆ.